ಒಮ್ಮೆ ವಿಷ್ಣುವಿನ ಪತ್ನಿಯಾದ ಲಕ್ಷ್ಮೀ ದೇವಿಯು ವಿಷ್ಣುವಿನ ಬಳಿಗೆ ಬಂದು ತನಗೆ ಒಂದಿಷ್ಟು ಗೊಂದಲಗಳು ಕಾಡುತ್ತಿವೆ ಸ್ವಾಮಿ, ಆ ಗೊಂದಲಗಳಿಗೆ ಉತ್ತರ ಬೇಕೆಂದು ಹೇಳುತ್ತಾಳೆ. ಆಗ ವಿಷ್ಣುದೇವನು ಪ್ರಶ್ನೆಯನ್ನು ಕೇಳುವಂತೆ ಹೇಳುತ್ತಾನೆ. ಲಕ್ಷ್ಮೀ ದೇವಿಯು ತನಗೆ ಈ 3 ಸಂದೇಹವಿದೆ. ಅವುಗಳೆಂದರೆ, ಮೊದಲನೆಯದಾಗಿ, ಎಂತಹ ಮಹಿಳೆಗೆ ಪುತ್ರ ಸಂತಾನ ಭಾಗ್ಯ ಇರುವುದಿಲ್ಲ? ಯಾವ ಸ್ತ್ರೀಯೂ ಬೇಗನೆ ವೈವಾಹಿಕ ಜೀವನ ಕಾಲಿಡುತ್ತಾಳೆ? ಎಂತಹ ಮಹಿಳೆಯು ಮರಣದ ನಂತರ ಸ್ವರ್ಗವನ್ನು ಪಡೆಯುತ್ತಾಳೆ? ಈ 3 ಪ್ರಶ್ನೆಗಳಿಗೆ ನನಗೆ ಉತ್ತರ ಬೇಕು ಸ್ವಾಮಿ ಎಂದು ಹೇಳುತ್ತಾಳೆ. ವಿಷ್ಣುದೇವನು ಕಥೆಯ ಮೂಲಕ ಲಕ್ಷ್ಮೀ ದೇವಿಯ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುತ್ತಾನೆ. ಒಂದಾನೊಂದು ಊರಿನಲ್ಲಿ ಆಗರ್ಭ ವ್ಯಾಪಾರಿ ಇರುತ್ತಾನೆ. ಆತನಿಗೆ 2 ಗಂಡು ಮಕ್ಕಳಿರುತ್ತಾರೆ. ತನ್ನಿಬ್ಬರು ಗಂಡು ಮಕ್ಕಳಿಗೂ ಅದ್ದೂರಿಯಾಗಿ ವಿವಾಹವನ್ನು ಮಾಡುತ್ತಾನೆ. ಈ 2 ಮಕ್ಕಳಲ್ಲಿ ಆತನ ಹಿರಿಯ ಮಗ, ಹಿರಿಯ ಸೊಸೆ ಹಾಗೂ ವ್ಯಾಪಾರಿಯ ಹೆಂಡತಿ ಕೆಟ್ಟ ಗುಣಗಳನ್ನು ಹೊಂದಿದ್ದರು. ಕಿರಿಯ ಮಗನ ಸೊಸೆ ಮತ್ತು ಕಿರಿಯ ಮಗ ತುಂಬಾನೇ ಸದ್ಗುಣಶೀಲರಾಗಿದ್ದರು. ಕಿರಿಯ ಸೊಸೆ ಸುಕನ್ಯಾ ಎಷ್ಟೇ ಅಚ್ಚುಕಟ್ಟಾಗಿ ತನ್ನ ಪತಿ ಧರ್ಮವನ್ನು ನಿರ್ವಹಿಸಿದರು, ಮನೆಯ ಕೆಲಸಗಳನ್ನೆಲ್ಲ ಮಾಡಿದರೂ ಅತ್ತೆ ಆಕೆಗೆ ಕಿರುಕುಳವನ್ನು ನೀಡುತ್ತಲೇ ಇದ್ದಳು. ಮತ್ತೆ ತನ್ನ ಕಿರಿಯ ಸೊಸೆಯ ಮೇಲೆ ಕೋಪ ಮಾಡಿಕೊಳ್ಳಲು ಹಾಗೂ ಆಕೆಯನ್ನು ಪದೇ ಪದೇ ಅವಮಾನಗೊಳಿಸಲು ಕಾರಣವೇನೆಂದರೆ, ಹಿರಿಯ ಸೊಸೆಯು ಪುತ್ರ ಸಂತಾನವನ್ನು ಹೊಂದಿದ್ದಳು ಹಾಗೂ ಕಿರಿಯ ಸೊಸೆ ಸುಕನ್ಯಾಳು ಹೆಣ್ಣು ಮಗುವನ್ನು ಹೊಂದಿದ್ದಳು. ವ್ಯಾಪಾರಿಯ ಹೆಂಡತಿ ಕೇವಲ ತನ್ನ ಕಿರಿಯ ಸೊಸೆ ಸುಕನ್ಯಾಳಿಗೆ ಕಿರುಕುಳವನ್ನು ನೀಡುವುದು ಮಾತ್ರವಲ್ಲ, ವ್ಯಾಪಾರಿಯ ಅಪ್ಪ ಅಮ್ಮಂದಿರಿಗೂ ಕೂಡ ಸಾಕಷ್ಟು ಕಿರುಕುಳವನ್ನು ನೀಡಿದ್ದಳು. ಒಂದು ದಿನ ಸುಕನ್ಯಾಳ ಅತ್ತೆ, ತಾನು ಹೊರಗಡೆ ಹೋಗಿ ಬರುತ್ತಿದ್ದೇನೆ, ನಾನು ಹಿಂದಿರುಗಿ ಬರುವಷ್ಟರಲ್ಲಿ ಮನೆಯ ಎಲ್ಲಾ ಕೆಲಸಗಳು ಮುಗಿದಿರಬೇಕು ಹಾಗೂ ಊಟ ಸಿದ್ಧವಾಗಿರಬೇಕೆಂದು ಹೇಳಿ ಹೊರಡುತ್ತಾಳೆ. ಆಕೆ ಮನೆಯನ್ನು ಬಿಟ್ಟು ಸ್ವಲ್ಪ ಸಮಯದಲ್ಲಿ ಬಾಗಿಲನ್ನು ತಟ್ಟುತ್ತಾರೆ. ಸುಕನ್ಯಾ ಮತ್ತೆ ನನ್ನ ಅತ್ತೆ ಬಂದಿರಬಹುದು ಎಂದು ಆತುರದಿಂದ ಓಡಿ ಬಾಗಿಲನ್ನು ತೆರೆಯುತ್ತಾಳೆ. ಆಗ ಬಾಗಿಲಿನ ಬಳಿ ಓರ್ವ ಬ್ರಾಹ್ಮಣ ನಿಂತಿದ್ದರು. ಬ್ರಾಹ್ಮಣ ಭಿಕ್ಷುಕರು ಸುಕನ್ಯಳನ್ನು ನೋಡುತ್ತಿದ್ದಂತೆ, ನನಗೆ ತುಂಬಾನೇ ಹಸಿವಾಗುತ್ತಿದೆ, ತಿನ್ನಲು ಏನಾದರೂ ನೀಡು ಎಂದು ಕೇಳುತ್ತಾರೆ. ಆಗ ಸುಕನ್ಯಾ, ಈ ಬ್ರಾಹ್ಮಣ ಭಿಕ್ಷುಕರಿಗೆ ಊಟ ಹಾಕುವುದೋ ಬೇಡವೋ? ನಾನು ಇವರಿಗೆ ಊಟ ನೀಡಿದ ವಿಚಾರ ನಮ್ಮ ಅತ್ತಿಗೆ ತಿಳಿದರೆ ನನ್ನನ್ನು ಅವರು ಸುಮ್ಮನೆ ಬಿಡುತ್ತಾರೆಯೇ ಎಂದು ಯೋಚಿಸಲು ಪ್ರಾರಂಭಿಸಿದಳು. ಆದರೂ ಆಕೆಯಲ್ಲಿನ ಒಳ್ಳೆಯ ಗುಣಗಳನ್ನು ಆಕೆಗೆ ಈ ರೀತಿ ಯೋಚಿಸುವುದು ತಪ್ಪು ಎಂದು ತಿಳಿಸತೊಡಗಿತು. ನಂತರ ಅವಳು ಅತಿಥಿ ಧರ್ಮವನ್ನು ಪಾಲಿಸುವುದು ಮುಖ್ಯವೆಂದು ತಿಳಿದು ಆ ಬ್ರಾಹ್ಮಣ ಭಿಕ್ಷುಕರನ್ನು ಒಳಗೆ ಕರೆದು ಊಟವನ್ನು ನೀಡಿ ಸತ್ಕಾರ ಮಾಡುತ್ತಾಳೆ. ಸುಕನ್ಯಾ ಬಡಿಸಿದ ಊಟವನ್ನು ಬ್ರಾಹ್ಮಣ ಭಿಕ್ಷುಕರು ಸೇವಿಸುವ ಸಮಯದಲ್ಲಿ ಆಕೆಯ ಅತ್ತೆ ಮನೆಗೆ ಬಂದು ಬಿಡುತ್ತಾರೆ. ಬ್ರಾಹ್ಮಣ ಭಿಕ್ಷುಕನಿಗೆ ಊಟ ನೀಡಿರುವುದನ್ನು ಕಂಡು ಕೋಪಗೊಂಡ ಅತ್ತೆಯು ಆತನ ತಟ್ಟೆಯನ್ನು ಕಿತ್ತು ಹೊರಗೆ ಎಸೆಯುತ್ತಾಳೆ. ಬ್ರಾಹ್ಮಣ ಭಿಕ್ಷುಕರನ್ನು ಎಳೆದು ಹೊರಗೆ ಹಾಕುತ್ತಾಳೆ. ಸುಕನ್ಯಾಳನ್ನು ಕೂಡ ಮನೆಯಿಂದ ಹೊರಗೆ ಹಾಕುತ್ತಾಳೆ. ಮನೆಯಿಂದ ಹೊರಬಂದ ಸುಕನ್ಯಾಳಿಗೆ ಒಂದು ಕಾಡಿನ ಮಾರ್ಗದಲ್ಲಿ ಹೋಗುವಾಗ ಜೋರಾದ ಮಳೆ ಸಿಗುತ್ತದೆ. ಆಗ ಸುಕನ್ಯಾ ಮರದ ಬಳಿ ಒಂದು ಚಿಕ್ಕ ಗುಡಿಸಲನ್ನು ನೋಡುತ್ತಾಳೆ. ಮಳೆಯಿಂದ ಪಾರಾಗಲು ಅವಳು ಆ ಗುಡಿಸಲೊಳಗೆ ಹೋದಳು. ಆಕೆಗೆ ಆ ಗುಡಿಸಿಲಿನಲ್ಲಿ ಬ್ರಾಹ್ಮಣ ಭಿಕ್ಷುಕ ಇರುವಂತೆ ಭಾಸವಾಯಿತು. ಅವಳಿಗೆ ತನ್ನ ಮನೆಗೆ ಭಿಕ್ಷೆ ಬೇಡಲು ಬಂದಿರುವುದು ಸಾಕ್ಷಾತ್ ಮಹಾವಿಷ್ಣುವೇ ಎನ್ನುವುದು ಅರಿವಾಯಿತು. ಬ್ರಾಹ್ಮಣ ಭಿಕ್ಷುಕನ ಕಾಲಿಗೆ ಬಿದ್ದು ನಮಸ್ಕರಿಸುತ್ತಾಳೆ. ಆಗ ವಿಷ್ಣುದೇವನು, ನೀನು ಯಾವ ಕಾರಣಕ್ಕಾಗಿ ಎಲ್ಲ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದೀಯಾ ಎಂಬುದು ನನಗೆ ಚೆನ್ನಾಗಿ ತಿಳಿದಿದೆ. ಈ ಸಮಸ್ಯೆಯಿಂದ ನಿನ್ನನ್ನು ಮುಕ್ತಗೊಳಿಸುವುದಕ್ಕಾಗಿ ನಾನಿಂದು ನಿನಗೆ ಒಂದು ತಾಳೆಗರಿಯನ್ನು ನೀಡುತ್ತೇನೆ. ಈ ತಾಳೆಗರಿಯಲ್ಲಿ ಏನಿದೆಯೋ ಅದರಂತೆ ನೀನು ನಡೆದುಕೊಳ್ಳಬೇಕು. ಇದರಿಂದ ನಿನ್ನ ಸಮಸ್ಯೆ ಪರಿಹಾರವಾಗುವುದು ಎಂದು ಹೇಳಿ ಮಾಯವಾಗುತ್ತಾನೆ. ಸ್ವಲ್ಪ ಸಮಯದ ಬಳಿಕ ಸುಕನ್ಯಾಳ ಪತಿ ಕೂಡ ಅದೇ ಕಾಡಿಗೆ ಆಕೆಯನ್ನು ಹುಡುಕಿಕೊಂಡು ಬರುತ್ತಾನೆ. ಸುಕನ್ಯಾ ಮತ್ತು ಆಕೆಯ ಪತಿ ಇಬ್ಬರೂ ಕೂಡ ಅದೇ ಕಾಡಿನಲ್ಲಿ ಒಂದು ಚಿಕ್ಕ ಗುಡಿಸಿಲನ್ನು ಕಟ್ಟಿಕೊಂಡು ಅಲ್ಲಿ ವಾಸಿಸುತ್ತಾರೆ.
ಸುಕನ್ಯಾ ವಿಷ್ಣು ನೀಡಿದ ತಾಳೆಗರಿಯನ್ನು ಊದುತ್ತಾಳೆ. ಅದರಲ್ಲಿ ಪುತ್ರ ಸಂತಾನವನ್ನು ಬಯಸುವ ದಂಪತಿಗಳಲ್ಲಿ ಪತ್ನಿಯು ಪತಿಯ ಎಡಭಾಗದಲ್ಲಿ ಮಲಗಬೇಕು. ಹಾಗೂ ಮಹಿಳೆ ಋತುಮತಿಯಾದ 5ನೇ ದಿನ ಪತಿ ಪತ್ನಿ ಒಂದಾದರೆ ಆಕೆಗೆ ಹೆಣ್ಣು ಮಗು ಜನಿಸುತ್ತದೆ. ಹಾಗೂ 6ನೇ ದಿನ ಒಂದಾದರೆ ಗಂಡು ಮಗು ಜನಿಸುತ್ತದೆ. 14ನೇ ದಿನ ಪತಿ ಪತ್ನಿ ಒಂದಾಗುವುದರಿಂದ ಬುದ್ಧಿವಂತ ಹಾಗೂ ಸದ್ಗುಣಶೀಲ ಪುತ್ರ ಪ್ರಾಪ್ತವಾಗುತ್ತಾನೆ ಎಂದು ಬರೆದಿತ್ತು. ಅದರಂತೆಯೇ ಸುಕನ್ಯಾ ಋತುಚಕ್ರದ 14ನೇ ದಿನ ತನ್ನ ಪತಿಯೊಂದಿಗೆ ಸೇರುತ್ತಾಳೆ. ನಂತರ ಸ್ವಲ್ಪ ಸಮಯದಲ್ಲೇ ಆಕೆ ಗರ್ಭಾವತಿಯಾಗುತ್ತಾಳೆ ಹಾಗೂ ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ. ಒಮ್ಮೆ ಜೋರಾದ ಗಾಳಿ ಮಳೆಯಿಂದ ಸುಕನ್ಯಾ ಹಾಗೂ ಆಕೆಯ ಪತಿಯಿದ್ದ ಗುಡಿಸಲು ನಾಶವಾಗುತ್ತದೆ. ನಂತರ ಅವರು ಬ್ರಾಹ್ಮಣ ಭಿಕ್ಷಕನಿದ್ದ ಗುಡಿಸಲಿಗೆ ಹೋಗುತ್ತಾರೆ. ಆ ಸಮಯದಲ್ಲಿ 2 ರಾಕ್ಷಸರು ಬಂದು ಆ ಗುಡಿಸಲನ್ನು ಎತ್ತುಕೊಂಡು ಹೋಗಿ ಚಿನ್ನಾಭರಣವಿದ್ದ ಬೆಟ್ಟದ ಮೇಲೆ ಇಡುತ್ತಾರೆ. ಸುಕನ್ಯಾ ಗುಡಿಸಲಿನಿಂದ ಹೊರಬಂದಾಗ ಸುತ್ತಲೂ ಚಿನ್ನಾಭರಣ ತುಂಬಿತ್ತು. ಇದನ್ನು ಕಂಡು ಸುಕನ್ಯಾ ತಾನು ಇವುಗಳನ್ನು ಮನೆಗೆ ತೆಗೆದುಕೊಂಡು ಹೋದರೆ ಅತ್ತೆ ನನ್ನನ್ನು ಒಪ್ಪಿಕೊಳ್ಳುತ್ತಾರೆ ಎಂದು ಭಾವಿಸಿ ಅಲ್ಲಿರುವ ಚಿನ್ನಾಭರಣಗಳಲ್ಲಿ ಒಂದಿಷ್ಟು ಚಿನ್ನಾಭರಣವನ್ನು ತೆಗೆದುಕೊಳ್ಳುತ್ತಾಳೆ. ಪುನಃ ರಾಕ್ಷಸರು ಆ ಗುಡಿಸಲನ್ನು ಅದೇ ಕಾಡಿಗೆ ತಂದು ಇಡುತ್ತಾರೆ. ಸುಕನ್ಯಾ ಮತ್ತು ಆಕೆಯ ಪತಿ ತನ್ನ ಮನೆಗೆ ಹೋಗುತ್ತಾರೆ. ಅಲ್ಲಿ ಅತ್ತೆಗೆ ನಡೆದ ಎಲ್ಲಾ ವಿಚಾರಗಳನ್ನು ಹೇಳುತ್ತಾಳೆ. ದುರಾಸೆಯುಳ್ಳ ಅತ್ತೆ ಮತ್ತೆ ಸುಕನ್ಯಾಳನ್ನು ಕುರಿತು ಅಲ್ಲಿರುವ ಚಿನ್ನಾಭರಣಗಳನ್ನೆಲ್ಲ ತರುವ ಬದಲು ಒಂದಿಷ್ಟು ಮಾತ್ರ ತಂದಿದ್ದೀಯಾ, ನೀನೆಷ್ಟು ದಡ್ಡಿ ಎಂದು ಅವಮಾನಿಸಿ ಸ್ವತಃ ಅತ್ತೆಯೇ ಆ ಗುಡಿಸಲಿರುವ ಸ್ಥಳಕ್ಕೆ ಹೋಗುತ್ತಾಳೆ. ಅದೇ 2 ರಾಕ್ಷಸರು ಬಂದು ಆ ಗುಡಿಸಲನ್ನು ತೆಗೆದುಕೊಂಡು ಹೋಗಿ ಮಂಜಿನ ಬೆಟ್ಟದ ಮೇಲೆ ಇಡುತ್ತಾರೆ. ಗುಡಿಸಲಿನಿಂದ ಹೊರಗೆ ಬಂದು ನೋಡಿದರೆ ಅತ್ತೆಗೆ ಅಲ್ಲಿ ಬರೀ ಮಂಜುಗಳೇ ಕಾಣಿಸಿತು. ಇದರಿಂದ ಕೋಪಗೊಂಡ ಅತ್ತೆ ರಾಕ್ಷಸರನ್ನು ಬೈಯುತ್ತಾಳೆ. ರಾಕ್ಷಸರು ಆಕೆಯನ್ನು ಆ ಗುಡ್ಡದ ಮೇಲೆ ಬಿಟ್ಟು ಗುಡಿಸಲನ್ನು ಮಾತ್ರ ಯಥಾಪ್ರಕಾರ ಕಾಡಿಗೆ ತಮದು ಇಡುತ್ತಾರೆ. ಸುಕನ್ಯಾ ಆಕೆಯ ಪತಿ ಅಲ್ಲಿಗೆ ಬಂದು ನೋಡಿದಾಗ ಅತ್ತೆ ಮರಣ ಹೊಂದಿರುವ ವಿಚಾರ ತಿಳಿಯುತ್ತದೆ. ಈ ರೀತಿಯಾಗಿ ವಿಷ್ಣು ಲಕ್ಷ್ಮೀ ದೇವಿಗೆ ಪುತ್ರ ಸಂತಾನ ಹೊಂದುವ ಗುಟ್ಟನ್ನು ಹೇಳುತ್ತಾನೆ. ಇನ್ನು ಕೆಲವೊಂದು ಮಹಿಳೆಯರಿಗೆ ಅವರು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ಕರ್ಮಗಳಿಗೆ ಅನುಗುಣವಾಗಿ ಶೀಘ್ರ ವೈವಾಹಿಕ ಜೀವನ ಪ್ರಾಪ್ತವಾಗುತ್ತದೆ. ಹಾಗೂ ಯಾವ ಮಹಿಳೆ ಪತಿ ಧರ್ಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾಳೋ, ದಾನ ಧರ್ಮ ಮಾಡುತ್ತಾಳೋ ಅಂತಹ ಮಹಿಳೆ ಮರಣಾನಂತರ ಮೋಕ್ಷವನ್ನು ಪಡೆಯುತ್ತಾಳೆ ಎಂದು ಹೇಳಿದನು. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.